ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪರಾತ ತೊಗೊಂಡೀನಿ ರೀ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೀಡಿಯಮ್ ರವೆ ತೊಗೊಂಡೀನಿ, ಅವು ಹಾಕೋತೀನಿ ನೋಡಿರಿ. ನೀವು ಮೀಡಿಯಮ್ ರವೆ ಆದರೂ ತೊಗೋಬೋದು, ಚಿರೋಟಿ ರವೆ ಆದರೂ ತೊಗೋಬೋದು ರೀ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋಬೋದು, ಹೆಚ್ಚು ಕಮ್ಮಿ ನಡೀತೈತೆ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಇವು ರವೆ ನೆನೆಯಾಕೆ ಬಿಡ್ಬೇಕು ರೀ. ಚಿರೋಟಿ ರವೆ ಆದ್ರೆ ಬೇಗ ನೆನಿತಾವ್ರಿ. ಇದು ಮೀಡಿಯಮ್ ರವೆ ಐತಲ್ಲ ಸ್ವಲ್ಪ ಟೈಮ್ ಹಿಡಿತೈತೆ ರೀ. ಒಂದು 2 ರಿಂದ 3 ನಿಮಿಷ ನೆನೆಯಾಕೆ ಬಿಡ್ಬೇಕಾಗ್ತೈತೆ ರೀ. ನೀವು ಒಂದು ಕಪ್ಪಲ್ಲಿ ನೆನೆಸಿಟ್ಟು ಆಮೇಲೂ ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಪದಾರ್ಥಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಬೆಳಗಿನ ನಾಷ್ಟಕ್ಕೆ ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನೀವು ಸುಮಾರು ನಮ್ಮನೆ ರೆಸಿಪಿಗಳು ಮಾಡ್ತಿರ್ತೀರಿ. ಇದನ್ನು ಡಿಫ್ರೆಂಟಾಗಿರಲಿ ಅಂತ ನಾನು ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ಇದು ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಇದೊಂದು 2 ನಿಮಿಷ ನೆನಿಲ್ರಿ. ಈಗ ಇದಕ್ಕೆ ನಾನು 2 ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನಾನು ದೊಡ್ಡ 2 ಪೂರ್ತಿ ಆಲೂಗಡ್ಡೆ ಹಾಕ್ಕೊಂಡಿನಿ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇದು ರವೆ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ಸುಲಿದು ಮ್ಯಾಶ್ ಮಾಡೋದೆಲ್ಲ ತೋರಿಸೋದು ಕೂತ್ರೆ ವಿಡಿಯೋ ಲೆಂದಿ ಆಗುತ್ತಂತೆ ನಾನು ಮುಂಚೆನೇ ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ ರೀ. ನೋಡಿ ಈ ರೀತಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ ರೀ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ, ಸ್ವಲ್ಪ ಅಜ್ವಾನ ಹಾಕ್ಕೋತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೊಡ್ರಿ ಉಪ್ಪು. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನಾವು ರವೆ ನೆನೆಯಾಕೆ ಇಟ್ಟಾಗ ನೀರೇನು ಹಾಕಿರ್ತೀವಲ್ಲ ರೀ, ಅಷ್ಟೇ ನೀರೇ ಸಾಕಾಗತ್ತೆ ರೀ ಇದಕ್ಕೆ. ಈಗ ಇದಕ್ಕೆ ಎಷ್ಟು ಹಿಡಿತೈತೆ ನೋಡಿಕೊಂಡು ಅಷ್ಟು ಗೋಧಿ ಹಿಟ್ಟು ಹಾಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಇದು ಆಲೂಗಡ್ಡೆನೂ ಬೇಯಿಸಿರ್ತೀವಿ, ನೀರಿನ ಅಂಶ ಇರ್ತೈತಿ, ಮತ್ತು ರವೆ ನೆನೆಯಾಕು ನೀರು ಹಾಕಿರ್ತೀವಿ, ನೆಂದಿರ್ತೈತಿ. ಹಾಗಾಗಿ ಇದಕ್ಕೆ ಗೋಧಿ ಹಿಟ್ಟು ಎಷ್ಟು ಹಿಡಿತದೆ ಗೊತ್ತಾಗಲ್ಲ ರೀ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನೀವು ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ. 1 ಕಪ್ನಷ್ಟು ಮೊದಲು ಗೋಧಿ ಹಿಟ್ಟು ತೊಗೊಳ್ರಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಡ್ರಿ. ಈಗ ನಾ ಸ್ವಲ್ಪ ಹಾಕ್ಕೊಂಡು ನಾದ್ಕೋತೀನಿ ನೋಡಿರಿ. ಗಟ್ಟಿಗೆ ಪೂರಿ ಹಿಟ್ಟಿನ ಹದ ಬರೋವರೆಗೆ ನಾದ್ಕೋಬೇಕಾಗ್ತೈತೆ ರೀ. ನೀವು ಬೆಳಗ್ಗೆ ವೆರೈಟಿ ನಾಷ್ಟ ರೆಸಿಪಿಗಳು ಮಾಡ್ತಿರ್ತೀರಿ. ನಾ ಈಗ ಸುಲಭವಾಗಿ ಮಾಡುವಂಥ ರೆಸಿಪಿ ಮಾಡಾಕತ್ತೀನಿ. ಇದಕ್ಕಿಂತ ಸುಲಭವಾಗಿ ಮಾಡುವಂಥ ರೆಸಿಪಿ ನಿಮಗೆ ಏನಾರು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಬೆಳಗ್ಗೆ ಒಂದೇ ಥರ ನಾಷ್ಟ ಮಾಡಿ ಬೋರ್ ಆದಾಗ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ. ಲಂಚ್ ಬಾಕ್ಸಿಗೂ ಕಟ್ಬೋದು, ಇಲ್ಲ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ನಾ ಈ ರೆಸಿಪಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿತದೆ ನೋಡ್ಕೊಂಡು ಹಾಕ್ಕೋಬೇಕಂತ ಹೇಳಿದೆ. ನಂದು 1/4 ಕಪ್ ಗೋಧಿ ಹಿಟ್ಟು ಹಿಡ್ದೈತೆ ನೋಡಿರಿ. ಅರ್ಧ ಕಪ್ ರವೆ, 2 ಆಲೂಗಡ್ಡೆ, 1.5 ಕಪ್ ಗೋಧಿ ಹಿಟ್ಟು. ಪೂರಿ ಹಿಟ್ಟಿನ ಹದ ಇರಬೇಕು. ತೀರಷ್ಟು ಗಟ್ಟಿನೂ ಬೇಡ, ತೀರಷ್ಟು ಮೆತ್ತಗೂ ಬೇಡ ರೀ. ಇದೊಂದು 2 ನಿಮಿಷ ನೆನಿಲ್ಲ ರೀ. ನೆನೆದ್ರೆ ಪೂರಿ ಮಸ್ತಾಗಿ ಬರ್ತಾವೆ. ಹಾಗಾಗಿ ನಾನು ನೆನೆಯಾಕೆ ಬಿಡ್ತೀನಿ ರೀ. ಈಗ ನಾನು ಹಿಟ್ಟಿನದೇ 5 ನಿಮಿಷ ನೆನೆಯಾಕೆ ಬಿಟ್ಟಿದ್ದೆ ರೀ. ಇದು ನೆಂದೈತಿ. ನಿಮ್ಗೆ ಯಾವ ಸೈಜಲ್ಲಿ ಪೂರಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಪೂರಿ ಲಟ್ಟಿಸ್ಕೊರಿ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೋತೀನಿ ನೋಡಿರಿ. ನೀವು ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಬೋದು, ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಬೋದು ರೀ. ನಾನೀಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೋತೀನಿ ರೀ. ಈಗ ನೋಡಿರಿ ನಾನು ಒಂದು ಹುಳಿ ತೊಗೊಂಡಿನಿ. ಈಗ ಇದಕ್ಕೆ ಗೋಧಿ ಹಿಟ್ಟು ಒಣ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೋದು ರೀ. ನಾನೀಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೋತೀನಿ ನೋಡಿರಿ. ತೀರಾ ಅಷ್ಟು ತಳಗೂ ಬೇಡ, ತೀರಾ ಅಷ್ಟು ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋತೀನಿ ರೀ. ನೋಡಿರಿ ಈ ಸೈಜಲ್ಲಿ ಲಟ್ಟಿಸ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೊಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ನೀವು ಪುರಿ ಮಾಡ್ಬೇಕಾದ್ರೆ ಮೈದಾ ಹಿಟ್ಟು ಬಳಸ್ತಿರ್ತೀರಿ. ಮೈದಾ ಹಿಟ್ಟು ಬದಲು ಈ ರೀತಿ ರವೆ ಗೋಧಿ ಹಿಟ್ಟು ಹಾಕಿ ಮಾಡಿದ್ರೆ ಇನ್ನೂ ಚಲೋ ಇರ್ತೈತೆ ರೀ. ನೀವು ಬೆಳಗಿನ ನಾಷ್ಟಕ್ಕೆ ಪುರಿಗಳು ಮಾಡ್ತಿರ್ತೀರಿ, ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಹಾಕಿ ಮಾಡ್ಕೊರತ್ ನಾ ಹೇಳೋದಷ್ಟೇ ರೀ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಪುರಿ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಪುರಿ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಈಗ ಲಟ್ಟಿಸ್ಕೊಂಡಿರೋ ಪುರಿ ಬಿಡ್ತೀನಿ ನೋಡಿರಿ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೀವು ಒಂದ್ಸಲ ಎಣ್ಣೆ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡ್ರೆ ಅಂದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಮಸ್ತಾಗಿ ಬರ್ತಾವೆ ರೀ ಪೂರಿ. ನೋಡಿರಿ ಎಷ್ಟು ಚಲೋ ಉಬ್ಬೈತಿ. 2 ಸೈಡನ್ನು ಇದೇ ರೀತಿ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನಿಮ್ಗೆ ಎಷ್ಟು ಕೆಂಪು ಬೇಕು ಎಷ್ಟು ಲೈಟ್ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊರಿ. 2 ಸೈಡು ಗೋಲ್ಡನ್ ಬ್ರೌನ್ ಬರೋರಿಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈ ಪೂರಿಗೇನು ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ. ಯಾಕಂದರೆ ಇದ್ರಾಗ ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿರ್ತೀವಿ. ನೀವು ಹಾಗೇನೂ ತಿನ್ಬೋದು. ಇಲ್ಲಪ್ಪ ನಡೀತೈತೆ ನಾವು ಕಾಯಿ ಚಟ್ನಿ ಮಾಡ್ಕೋತೀವಿ, ಇಲ್ಲ ಬೆಟಗೇರಿ ಚಟ್ನಿ ಮಾಡ್ಕೋತೀವಿ ಅಂದ್ರೆ ಆ ರೀತಿ ಚಟ್ನಿನೂ ಮಾಡ್ಕೋಬೋದು. ನಾನು ನಿಮ್ಗೆ ಕಾಯಿ ಚಟ್ನಿನೂ ಮಾಡಿ ತೋರಿಸೀನಿ, ಬೆಟಗೇರಿ ಚಟ್ನಿನೂ ಮಾಡಿ ತೋರಿಸೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಇದಕ್ಕೆ ಯಾವುದೂ ಮಾಡಿಲ್ಲ ರೀ. ಈಗ ಸಿಂಪಲ್ಲಾಗಿರಲಿ ಅಂಥೇಳಿ ಬರೀ ಪೂರಿ ಮಾತ್ರ ಮಾಡಾಕತ್ತೀನಿ ರೀ. ಇದೇ ರೀತಿ ಮಿಕ್ಕಿದೆಲ್ಲ ಫ್ರೈ ಮಾಡ್ಕೋತೀನಿ ರೀ.
ನಾವು ನಾರ್ಮಲಾಗಿ ಮೈದಾ ಹಿಟ್ಟಿನ ಪೂರಿ ಮಾಡ್ತಿರ್ತೀವಿ. ಮೈದಾ ಹಿಟ್ಟಿನ ಪೂರಿ ಮಾಡೋ ಬದಲು ಈ ರೀತಿ ಆಲೂಗಡ್ಡೆ, ರವೆ, ಗೋಧಿ ಹಿಟ್ಟು ಹಾಕೊಂಡು ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ. ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡಿಫ್ರೆಂಟಾಗಿರೋಂಥ ಪೂರಿನೂ ತಿಂದಂಗಾಗುತ್ತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಆರೋಗ್ಯಕರವಾದಂಥ ಪೂರಿ ಮಾಡೋದನ್ನು. ಈ ಪೂರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.